श्रीगुरुभ्यो नमः हरिः ओम। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये अगजाननपद्मार्कं गजाननमहर्निशमने एकदन्तभक्तानाम् एकदन्तमुपास्महे। रामाय रामभद्राय रामचन्द्राय वेदसे रघुनाथाय नाथाय सीताय पते नमः। जानकी रामपट्टाभिराम श्रीराम राम रामतः श्रीमद्महारामचन्द्रस्वामिने नमः। हरिं करासनगर्भेदां नलसिकां सौं क्लीं कलां बिभ्रतीं सवर्णां वरदानीं च वृषदां धूतां त्रिनेत्रोज्ज्वलां वन्दे पुस्तकपासमङ्कुशधरां सृग्भूषितामुज्ज्वलां त्वां गौरीं त्रिपुरां फरात्परकलां श्रीचक्रसञ्चारणीं श्रीं महाकाಳಿ महालक्ष्मी महासरस्वत्यात्मिक महाशक्तिदेवताभ्यो नमः। ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ನೋಡ್ತಿರ್ತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ದಿನ, ವಿಶೇಷವಾಗಿರ್ತಕ್ಕಂತಹ ದಿನ ಗುರುಪೌರ್ಣಮಿ ಎಂಬತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿ ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿಗಳೇ. ಆ ವಿದ್ಯಾರ್ಥಿಗಳ ಜೀವನದಲ್ಲಿ ಒಮ್ಮೆ ಪಾಠವನ್ನು ಹೇಳಿತಕ್ಕಂತಹ ಗುರುವನ್ನು ನಾವು ಆರಾಧನೆ ಮಾಡ್ತಕ್ಕಂಥದ್ದು, ಮನಸ್ಸಲ್ಲಿ ನೆನೆಸ್ತಕ್ಕಂಥದ್ದು, ಗುರುಗಳ ಪಾದಕ್ಕೆ ನಮಸ್ಕರಿಸೋದಕ್ಕೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ವ್ಯಾಸ ಪೌರ್ಣಮಿ ಅಂತಲೂ ಹೇಳ್ತಾರೆ. ಹಾಗಾಗಿ ಜಗದ್ಗುರುಗಳನ್ನು ಆರಾಧನೆ ಮಾಡ್ತಾ, ಗುರು ಪರಂಪರೆ ಇರ್ತಕ್ಕಂಥ ಗುರುಗಳನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಾಲದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಜ್ಞಾನಚಕ್ಷುವನ್ನು ದಯಪಾಲಿಸಲಿ ಎಂಬತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಚಿಂತನೆ. ಹಾಗಾಗಿ ತಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ. ತಾವೆಲ್ಲರೂ ಸಂಕಲ್ಪವನ್ನು ಮಾಡಿ, ಮಹಾಗಣಪತಿಯನ್ನು ಸಂಕಲ್ಪ ಮಾಡಿ, ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಅನುಗ್ರಹದೊಂದಿಗೆ ಪ್ರಾರಂಭವಾಗ್ತಿರ್ತಕ್ಕಂಥ ಇವತ್ತಿನ ಕಾಯಕ ಪ್ರತಿಯೊಬ್ಬರ ಜೀವನ ಹಸನ್ಮುಖಿಯಾಗಿರಲಿ. ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡಿದ ಸಂಕಲ್ಪವನ್ನು ಮಾಡೋಣ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು, ಹಾಗೆ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು, ಗುರು ದತ್ತ ಮಹಾರಾಜರನ್ನು ಸಹಿತ ಆರಾಧನೆ ಮಾಡ್ತಾ, ಮಂತ್ರಾಲಯ ಪ್ರಭುಗಳಾದಂತಹ ಗುರು ರಾಘವೇಂದ್ರ ಸ್ವಾಮಿಗಳನ್ನು ಸಹಿತ ಆರಾಧನೆ ಮಾಡಿ, ಸಮಸ್ತರಿಗೂ ಸಕಲರಿಗೂ ಸಹಿತ ಗುರುವಿನ ಅನುಗ್ರಹ ಇರಲಿ, ಗುರು ಕಾರುಣ್ಯ ಇರಲಿ. ಗುರುವಿನ ಅನುಗ್ರಹವನ್ನು ಪಡಿಬೇಕಾದ್ರೆ, ಗುರುವಿನ ಕಾರುಣ್ಯವನ್ನು ಪಡಿಬೇಕಾದ್ರೆ ಸಾಧ್ಯವಾದಷ್ಟು ನಮ್ರತೆಯ ಬದುಕಬೇಕು ಅಂತ ಹೇಳ್ತಾರೆ. ಜಗದ ಪಿತರ ಮಂದೆ ಪಾರ್ವತಿ ಪರಮೇಶ್ವರು. ತಂದೆ ತಾಯಿ ಎಷ್ಟು ಮುಖ್ಯನೋ ಗುರು ಅಷ್ಟೇ ಮುಖ್ಯ. ತಂದೆ ತಾಯಿ ಜನ್ಮವನ್ನು ಕೊಡ್ತಕ್ಕಂಥವ್ರು, ಹಾಗೆ ಜೀವನದ ಪಾಠವನ್ನು ಕಲಿಸ್ತಕ್ಕಂತಹವರು ಗುರುಗಳು. ಅಂತಹ ಗುರುಗಳಿಗೆ ಸದಾಕಾಲ ನಮ್ರತೆಯಿಂದ ನಡ್ತಾ, ಭಗವಂತನ ಪ್ರಾರ್ಥನೆ ಮಾಡ್ತಾ, ಜಗದಪಿರಾಮ ಶ್ರೀರಾಮ ಶ್ರೀರಾಮಚಂದ್ರನನ್ನು ಸಹಿತ ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮೃಷ್ಟಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಪ್ರಸನ್ನಾಂಜನೇಯ ಸ್ವಾಮಿ ಆರಾಧನೆ, ವಿಶೇಷವಾಗಿರ್ತಕ್ಕಂಥ ಹನುಮನು ಪ್ರಾರ್ಥನೆ ಮಾಡಬೇಕು. ಯಾಕೆಂದರೆ ಅಂಜಲಿಬದ್ಧನಾಗಿ ಹನುಮನ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರಿಂದಲೇ ಬಹಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಅಂತಹ ಆರಾಧನೆಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸಮಸ್ತರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ತಾಯಿ ಲಲಿತಾ ರಾಜರಾಜೇಶ್ವರಿ ಅನುಗ್ರಹ ಸಿಗಲಿ ಅಂತೇಳಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗಣಪತಿಯ ಪೂಜೆಯನ್ನು ಪ್ರಾರಂಭಿಸೋಣ. ಆಷಾಢ ಮಾಸದಲ್ಲಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದೇ ಒಂದು ಅದ್ಭುತ. ಆ ಒಂದು ವಿಚಾರಕ್ಕೋಸ್ಕರ ರಾಜ್ಯದ ಜನತೆ ಇವತ್ತಿನ ದಿವಸ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇರತಕ್ಕಂಥ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಆರ್ಥಿಕ ಸಂಕಷ್ಟಗಳು ದೂರ ಆಗಬೇಕು, ಮನೆಯಲ್ಲಿ ವಾಸ್ತುವಲ್ಲಿ ನೆಮ್ಮದಿ ಇರಬೇಕು, ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಇರಬೇಕು ಅಂತ ಹೇಳಿ ತಾಯಿ ಲಲಿತಾ ರಾಜರಾಜೇಶ್ವರಿ ದೇವಿಯನ್ನು ಆರಾಧನೆಯನ್ನು ಮಾಡ್ತಾ ಇರತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ದರ್ಶನವನ್ನು ಮಾಡ್ತಾ ಇದ್ದೀರಿ. ಇವತ್ತಿನ ದಿವಸ ತ್ರಿಕಾಲ ಅನುಷ್ಠಾನವನ್ನು ಸ್ವೀಕರಿಸ್ತಾ ಇರತಕ್ಕಂಥ ದೇವಿಯ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನ ಈ ಒಂದು ಸುಸಂದರ್ಭದಲ್ಲಿ ನಡೀತಾ ಇರತಕ್ಕಂಥದ್ದಿದೆ. ದರ್ಶನವನ್ನು ಮಾಡ್ತಾ ಇರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿರಲಿ. ಗುರು ಪೌರ್ಣಮಿಯ ಪ್ರಯುಕ್ತದಂದು ಗುರುಗಳ ಮಾರ್ಗದರ್ಶನ, ಗುರುಗಳ ಅನುಗ್ರಹ, ಗುರುಗಳ ಕೃಪೆ ತಮ್ಮೆಲ್ಲರಿಗೂ ಕೂಡ ಇರಲಿ ಅಂತ ನಾನು ಕೂಡ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಯಾವುದೇ ಒಂದು ಕಾಯಕವಾದರೂ ಆದಿಪೂಜಿತನೂ ಅಗ್ರಗಣ್ಯನೂ ಆದಂತಹ ಗಣಪನ ಆರಾಧನೆಯೊಂದಿಗೆ ಪ್ರಾರಂಭಿಸಬೇಕು. ಹಾಗೆ ಶುಭ ಪೌರ್ಣಮಿ ಕಾಲ, ಗುರುಪೌರ್ಣಮಿಯ ಕಾಲದಂದು ಮಹರ್ಷಿ ಮಂದಿರಕ್ಕೆ ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು ಸಾಕಷ್ಟು ಜನ. ಮೊನ್ನೆಯಷ್ಟೇ ಲಕ್ಷ್ಮೀ ಭೂವರಹ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ದರ್ಶನ ಭಾಗ್ಯವನ್ನು ಸಾಕಷ್ಟು ಜನ ಭಕ್ತ ಮಹಾಶಯರು ಮಾಡಿದರು. ಲಕ್ಷ್ಮೀ ಭೂವರಹ ಸ್ವಾಮಿಯ ದರ್ಶನ ದಿನಕ್ಕೊಂದಾವರ್ತಿ, ದಿನಕ್ಕೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10 ರಿಂದ 11 ಗಂಟೆವರೆಗೂ ನಿರಂತರವಾದಂಥ ದರ್ಶನ, ನಿರಂತರವಾದಂತಹ ಅನ್ನಪ್ರಸಾದ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ದರ್ಶನ ಭಾಗ್ಯವನ್ನು ಮಾಡಿ ತಮ್ಮ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸಿಕೊಂಡು ಸಂಕಲ್ಪವನ್ನು ಮಾಡಿರ್ತಕ್ಕಂಥವರು ಭಕ್ತ ಮಹಾಶಯರು ಸಾಕಷ್ಟು ಜನ. ಅಂಥದ್ರಲ್ಲಿ ಇವತ್ತು ನಡೀತಿರ್ತಕ್ಕಂತಹ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ, ಗುರುಪೌರ್ಣಮಿಯ ಈ ಶುಭ ದಿನದಂದು ಗುರುಗಳ ಭೇಟಿಗಾಗೂ ಬಂದಿದ್ದಾರೆ, ಗುರುಗಳ ಆಶೀರ್ವಾದಕ್ಕಾಗೂ ಬಂದಿದ್ದಾರೆ. ಹಾಗೆ ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯ ದರ್ಶನ ಮಾಡಲಿಕ್ಕೂ ಸಹಿತ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಅವರೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಆದಷ್ಟು ಬೇಗ ಮಂತ್ರದೇವತೆ ಕೋಲ ಇಲ್ಲಿ ಆಶ್ರಮದಲ್ಲಿ ನಡೆಯುವಂಥದ್ದಾಗಲಿ, ನಿನ್ನ ಆಶೀರ್ವಾದ ನಮಗೆ ಬೇಕಮ್ಮ ಅಂಥೇಳಿ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಗೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯ ಉಪಾಸನೆ, ದೇವಿಯ ಆರಾಧನೆಯಿಂದ ಸಕಲವೂ ಸಹಿತ ಕಾರ್ಯಸಿದ್ಧಿಯಾಗಬೇಕಾಗಿದೆ. ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಬೇಕಾಗಿದೆ. ಪ್ರತಿಯೊಬ್ಬರ ವಾಸ್ತುಗೃಹದಲ್ಲೂ ಸಹಿತ ಸುಖ, ಸಂತೋಷ, ನೆಮ್ಮದಿ ಸಿಗಬೇಕಾಗಿದೆ. ಅದಕ್ಕೆ ನೀನು ಅನುಗ್ರಹ ಬೇಕಾಗಿದೆ. ಅದಕ್ಕಾಗಿ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಹರಿದ್ರಾರ್ಚನಂ ಸಮರ್ಪಯಾಮಿ, ಕುಂಕುಮಸಿಂಧೂರಂ ಸಮರ್ಪಯಾಮಿ. साई राम ओम साई ओम साई
ಸಾಯಿ ಓಂ ಸಾಯಿ ಶಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಶ್ರದ್ಧಾಭಕ್ತಿಯಾಗಿ ಮಹರ್ಷಿ ಮಂದಿರಕ್ಕೆ ತಾವೆಲ್ಲರೂ ಆಗಮಿಸಿದ್ದೀರಿ. ಸಾಕಷ್ಟು ಜನ ಭಕ್ತರು ಲಕ್ಷ್ಮೀ ಬೋಹರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಸ್ವಾಮಿನ ದರ್ಶನ ಮಾಡಿದ್ದೀರಿ. ಇವತ್ತು ಒಂದಷ್ಟು ಜನ ಭಕ್ತರು ಬಂದಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ, ಉತ್ತರ ಕರ್ನಾಟಕದಿಂದ, ಸಾಕಷ್ಟು ಬಹಳ ದೂರಭಾರದಿಂದ ಬಂದಿರತಕ್ಕಂಥ ಅಭಿಮಾನಿ ದೇವರುಗಳಿದ್ದಾರೆ. ಬರೀ ಉತ್ತರ ಕರ್ನಾಟಕ ಮಾತ್ರ ನಾನು ಹೇಳ್ತಕ್ಕಂಥದ್ದಲ್ಲ. ಉತ್ತರ ಕರ್ನಾಟಕ ಹೇಳಿದ್ರೆ ಈ ಕಡೆ ಮೈಸೂರು ಪ್ರಾಂತ್ಯದಿಂದಲೂ ಬಂದಿದ್ದಾರೆ, ಹಾಗೆ ಮಂಗಳೂರಿನಿಂದಲೂ ಬಂದಿದ್ದಾರೆ. ಮಂಗಳೂರಿಂದ ಅಲ್ಲಿಂದ ಒಂದು ಪ್ರಧಾನ ಸೇವೆಯನ್ನು ಸಹಿತ ಇವತ್ತು ನನ್ನ ತಾಯಿ ಆರಾಧ್ಯ ದೇವತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಆ ಪ್ರಭಾವಳಿಯನ್ನು ಸಹಿತ ಮಾಡಿಸಿ ತಂದಿದ್ದಾರೆ. ಏನೇ ಆದರೂ ಭಕ್ತರು ಭಗವತಿಯನ್ನು ನಂಬಿದ್ರೆ, ದೇವಿಯನ್ನು ನಂಬಿದ್ರೆ ಅಸಾಧ್ಯವಾದ ಯಾವುದಲ್ಲ, ಎಲ್ಲವೂ ಸಾಧ್ಯ. ಹಾಗೆ ವಿಶೇಷವಾಗಿರ್ತಕ್ಕಂಥ ಒಂದು ದೈವತ್ವವನ್ನು ಅಥವಾ ದೇವಿಯನ್ನು ಆರಾಧನೆ ಮಾಡುವಂಥದ್ರಲ್ಲಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಗುರು ಪೌರ್ಣಮಿ, ಗುರು ಆರಾಧನೆ, ಗುರು ಸೇವೆ ಅಥವಾ ಗುರುಕಾರಣ್ಯ ಇದು ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ಮಹರ್ಷಿ ಮಂದಿರಕ್ಕೆ ಗುರು ಪಾದಕಾ ಸೇವೆಯನ್ನು, ಗುರು ಪಾದಪೂಜೆಯನ್ನು ಮಾಡಬೇಕು, ಗುರುಗಳನ್ನು ಹತ್ತಿರದಿಂದ ಭೇಟಿ ಮಾಡಬೇಕು, ಗುರುಗಳ ಪಾದ ಸೇವೆ ಮಾಡಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಹಾಗೆ ನನ್ನ ಸಾಕಷ್ಟು ಹಿಂದಿನಿಂದ ನನ್ನ ಎಲ್ಲ ಕಾರ್ಯಕ್ರಮಗಳಲ್ಲೂ ನನ್ನ ಜೊತೆಯಲ್ಲಿರ್ತಕ್ಕಂಥ ಕಿರಣ್ ಆಗಲಿ, ಮುನ್ರಾಜ್ ಆಗಲಿ, ಎಲ್ಲರೂ ಸಹಿತ ಒಬ್ಬೊಬ್ಬರು ಬಂದಿರತಕ್ಕಂಥದ್ದು ನೋಡಿದ್ರೆ ಒಂದು ಸಂತೋಷವೇ ಸರಿ. ಆದರೆ ಗುರು ಪೌರ್ಣಮಿ ಎಂಬತಕ್ಕಂಥದ್ದು ತಮ್ಮ ತಮ್ಮ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಾಕ್ಯದಲ್ಲಿ ತಾವು ನಡೀತಕ್ಕಂಥದ್ದು, ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಆ ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಸಾಕಷ್ಟು ಜನ ಗುರುಗಳನ್ನು ದೇವರು ಅಂದರೆ ಭಗವತಿ ನಮಗೆ ಒದಗಿಸಿರ್ತಕ್ಕಂಥದ್ದೊಂದು ಸಂತೋಷವೇ ಸರಿ. ಅದಕ್ಕೆ ಮನುಷ್ಯ ತಾನು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಬ್ಬೊಬ್ಬರು ಗುರುಗಳಿದ್ದೇ ಇರ್ತಾರೆ.
ಅಂತಹ ಗುರುಗಳನ್ನೂ ನೆನೆಸಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ಜೀವನದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಹೊಂದುವಂಥ ಈ ಶುಭಗಳಿಗೆ ಇದು ಗುರು ಪೌರ್ಣಮಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ ಆನಂದ ಗುರೂಜಿರವರ ಪಾದ ಕಂಡೆನಾ ಗುರುವ ದಿವ್ಯ ಚರಣ ಸ್ಪರ್ಶದಿ ಧನ್ಯಳಾದೆನಾ. ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಆದಿಶಕ್ತಿ ಒಲುಮೆಯ ಪಡೆದ ಗುರುಗಳ ಕಂಡೆ. ಜಾತಿ ಭೇದ ತೊರೆದವರ ಮನದ ಭ್ರಾಂತಿ ಕಳೆದವರ ಗುರು ಪೌರ್ಣಮಿಯ ಈ ಶುಭ ದಿನದಂದು ಹಾಗೆ ನಡೆದಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸೇವೆಯನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ನಾವು ಹೇಳಿದಾಗೆಲ್ಲ ತರಕಾರಿ ಇಲ್ಲ ಅಂದಿರ ತರಕಾರಿ ಆಗಲಿ ಹಾಲಾಗಲಿ ನಾವು ಏನು ಕೇಳಿದ್ರೆ ಅದನ್ನು ವ್ಯವಸ್ಥಿತವಾಗಿ ಬರ್ತಕ್ಕಂತಹ ಭಕ್ತರಿಗೆ ತೊಂದರೆ ಆಗಬಾರ್ದು, ಅವ್ರ ವ್ಯವಸ್ಥೆ ಮಾಡಬೇಕು ಎಂಬತಕ್ಕಂತಹ ನಿಟ್ಟಿನಲ್ಲಿ ನಮ್ಮ ಮುನಿ ವೆಂಕಟ ಸ್ವಾಮಿಯರವರು ಚಿಕ್ಕಬಳ್ಳಾಪುರದಲ್ಲಿದ್ದು, ನಾನು ಹುಟ್ಟಿದ್ದು ಚಿಕ್ಕಬಳ್ಳಾಪುರ, ನಮ್ಮೂರಿನವರಾಗಿದ್ದು ಅಲ್ಲಿಂದ ಇಲ್ಲಿ ಬಂದು ಇಲ್ಲೊಂದು ಸೇವೆಯನ್ನು ವಿಶೇಷವಾದ ರೀತಿ ಮಾಡಿದ್ದಾರೆ. ಈ ಸೇವೆ ಮಾಡಿರೋದ್ರಿಂದ ಅಂದರೆ ಸೇವೆ ಮಾಡಲಿಕ್ಕೆ ಪ್ರೇರೇಪಣೆ ಮಾಡಿರೋದೇ ಆ ತಾಯಿ ಭಗವತಿಯ ಅನುಗ್ರಹ ಆದರೆ ಮಾತ್ರ ಎಲ್ಲವೂ ಸಾಧ್ಯ. ಹಾಗೆ ವಿಶೇಷವಾಗಿ ಲಕ್ಷ್ಮೀ ಭೂವರಹ ಸ್ವಾಮಿಯ ಸೇವೆಯನ್ನು ನಮ್ಮ ಊರಿನ ನವರತ್ನ ಅಗ್ರಹಾರದ ಸಾಕಷ್ಟು ಜನ ಅಭಿಮಾನಿಗಳು ಅವರು ಮಾಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರದಿಂದ ಬಂದು ಇವರು ಮಾಡಿದ್ದಾರೆ. ರಾಜ್ಯದ ಮೂಲೆ ಮೂಲೆಗಳಿಂದ ತಮ್ಮ ತಮ್ಮ ಸೇವೆಗಳನ್ನು ಯಥೇಚ್ಛವಾದಂಥ ರೀತಿ ಮಾಡಿದ್ದಾರೆ. ಅಷ್ಟು ಜನ ಎಲ್ಲರೂ ಕೈ ಜೋಡಿಸಿದ್ರಿಂದ ಅಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ನಡೀತು. ಜೊತೆಗೆ ಆ ಸೇವೆ ಸಹಿತ ಹಾಗೇ ನಡೀತು. 11 ದಿನಗಳು ನವರತ್ನ ಅಗ್ರಹಾರದಲ್ಲಿ ಒಂದು ಜಾತ್ರೆಯ ರೂಪದಲ್ಲಿ ನಡೀತು. ಬೆಳಗ್ಗೆ 6 ಗಂಟೆ ಪ್ರಾರಂಭ ಆದರೆ 11 ಗಂಟೆವರೆಗೂ ನಿರಂತರವಾದಂಥ ದರ್ಶನ. ಬರ್ತಕ್ಕಂತಹ ಪ್ರತಿಯೊಬ್ಬ ಭಕ್ತರಿಗೂ ಬಿಸಿಯಾದ ಪ್ರಸಾದ. ಕಣ್ತುಂಬ ದೇವರು ನೋಡಿದ್ದಾರೆ, ಬಾಯಿ ತುಂಬ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಅಷ್ಟೇ ಅಲ್ಲದಿರ ಅವರ ಕೋರಿಕೆಗಳು, ಅವರ ಮನೋಕಾಮನೆಗಳು ಏನು ಎಂಬತಕ್ಕಂಥದ್ದನ್ನು ಭಗವಂತನ ಆ ವಿಶೇಷವಾದಂಥ ಲಕ್ಷ್ಮೀ ಭೂವರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಕೇಳಿಕೊಂಡು ಅವರ ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಒಳ್ಳೆಯದಾಗಿ
ಪುರುಷರನ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ
ಮಾಸದಲ್ಲಿ ಮಾಡುವಂಥ ಪೂಜೆ, ಅಧಿಕ ಮಾಸದಲ್ಲಿ ಮಾಡುವಂಥ ದಾನ ಧರ್ಮಾದಿಗಳು ಬಹಳ ಶ್ರೇಯಸ್ಕರವಾಗಿರ್ತಕ್ಕಂಥದ್ದು. ಅಧಿಕ ಮಾಸದ ದಾನ ಅಧಿಕಸ್ಯ ಅಧಿಕ ಬಲಂ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಮಾಸದಲ್ಲಿ ಮಾಡುವಂಥ ದಾನ ಧರ್ಮಾದಿಗಳನ್ನು 33ರ ಸಂಖ್ಯೆಯಲ್ಲಿ ಪುರುಷೋತ್ತಮನ ಹೆಸರಲ್ಲಿ ಮಾಡತಕ್ಕಂಥ ದಾನ ಆಗಬೇಕು. ಅದಕ್ಕೋಸ್ಕರ ಪುರುಷೋತ್ತಮನ ಮಾಸ ಅಂತ ಹೇಳ್ತಾರೆ. ಇದನ್ನು ಮೊದಲು ಹೊಲಸು ಮಾಸ ಅಂತ ಹೇಳ್ತಿದ್ರು. ಹೊಲಸು ಅಂತ ಹೇಳ್ತಿದ್ರು ಅಂದರೆ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥದ್ದು ಅಂತ ಹೇಳ್ತು. ಆ ಯಾವುದಕ್ಕೂ ಕೆಲಸಕ್ಕೆ ಬಾರದಂಥ ತ್ರಿಮೂರ್ತಿಗಳನ್ನು ಕೇಳ್ತಾರೆ, ಈ ಮಾಸವನ್ನು ಯಾರು ಆಧಿಪತ್ಯ ವಹಿಸ್ತೀರಿ ಅಂತ. ಈ ಮಾಸವನ್ನು, ಈ ಅಧಿಕ ಶ್ರಾವಣವನ್ನು ಯಾರು ನೀವು ಆಧಿಪತ್ಯವನ್ನು ನೋಡ್ತೀರಿ ಅಂದಾಗ ಶಿವ ಹಿಂದಕ್ಕೆ ಜರುಗ್ತಾನೆ, ಬ್ರಹ್ಮ ಹಿಂದಕ್ಕೆ ಜರುಗ್ತಾನೆ. ಆಗ ಉಳಿದಿದ್ದಾರು ವಿಷ್ಣು. ಅಂದರೆ ಸಮಸ್ತವನ್ನೂ ಸಹಿತ ಈ ಭೂಮಂಡಲದಲ್ಲಿರ್ತಕ್ಕಂಥ ಜರಾಚರಗಳನ್ನು, ಸೃಷ್ಟಿಸ್ಥಿತಿ ಲಯವನ್ನು ಎಲ್ಲವನ್ನು ಸಹಿತ ಜೊತೆಗೊತ್ತುಕೊಂಡು ಹೋಗುವಂಥವನು ಮಹಾವಿಷ್ಣು. ಆ ವಿಷ್ಣು ಏನು ಮಾಡ್ತಾನೆ, ಪ್ರತಿಯೊಂದು ಸಹಿತ ಇದು ನನ್ನ ಹೆಸರಲ್ಲಿರಲಿ, ಇದು ನನ್ನ ಮಾಸವಾಗಿರಲಿ ಅಂತ ಹೇಳಿ ಪುರುಷೋತ್ತಮ ಮಾಸ ಅಂತ ಮಾಡ್ತಾನೆ. ಈ ಪುರುಷೋತ್ತಮ ಮಾಸದಲ್ಲಿ 33ರ ಸಂಖ್ಯೆ ದಾನೆ, 33ರ ಸಂಖ್ಯೆಯಲ್ಲಿ ದಾನ ಮಾಡ್ತಕ್ಕಂಥದ್ದು, ತೀರ್ಥಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥದ್ದು, ಎಲ್ಲಿ ನನ್ನ ವಿಶೇಷವಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಗೋಚರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಅಥವಾ ಮೂಲ ಸಾನ್ನಿಧ್ಯಗಳನ್ನು ದರ್ಶನ ಮಾಡ್ತಾರೋ ಅವರ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಆಗುತ್ತೆ ಎಂಬತಕ್ಕಂಥದ್ದನ್ನು ಪುರಾಣಗಳಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ತಾವು ನೋಡ್ತಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಇದೆ, ಸುದರ್ಶನ ಸಾಲಿಗ್ರಾಮ ಇದೆ, ಕೋದಂಡರಾಮ ಸಾಲಿಗ್ರಾಮ ಇದೆ. ಅಷ್ಟೇ ಅಲ್ದಿರ ಸಂತಾನ ಇಲ್ಲದಿರ ಗರ್ಭದಲ್ಲಿ ದೋಷ ಇಟ್ಕೊಂಡು ಸಮಸ್ಯೆ ಎಂಬತಕ್ಕಂಥದ್ದಾಗಿ 8 ವರ್ಷ 9 ವರ್ಷ 18 ವರ್ಷಗಳಾದರೂ ಸಹಿತ ಸಂತಾನ ಆಗದಿರ ಇರ್ತಕ್ಕಂಥವ್ರಿಗೆ ಸಂತಾನ ಗೋಪಾಲಕೃಷ್ಣನ ವಿಶೇಷವಾದಂಥ ಸಾಲಿಗ್ರಾಮ ಇಲ್ಲಿದೆ. ಆ ಸಾಲಿಗ್ರಾಮಕ್ಕೆ ತಾವು ಅಭಿಷೇಕ ಮಾಡಿ ಸಂಕಲ್ಪ ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿ ಆಗುತ್ತೆ. ಭೂಮಿಯಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ, ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷ ದೂರ ಆಗಲಿಕ್ಕೋಸ್ಕರ, ಕುಟುಂಬದ ಕಲಹಗಳನ್ನು ದೂರ ಮಾಡಲಿಕ್ಕೋಸ್ಕರ ಅಪರೂಪವಾದಂತಹ ಮಾಣಿಕ್ಯದಂತಿರ್ತಕ್ಕಂಥ ಸಾಲಿಗ್ರಾಮ, ಮನುಷ್ಯನ 72,000 ನರನಾಡಿಗಳಲ್ಲಿ ಬರ್ತಕ್ಕಂಥ ರೋಗ ರುಜಿನಗಳು ದೂರ ಆಗಲಿಕ್ಕೂ ಸಹಿತ ಸಾಲಿಗ್ರಾಮ ದರ್ಶನ ಪರಮ ಪಾವನ ಅಂತ ಹೇಳ್ತಾರೆ. ಹಾಗಾಗಿ ಕಳೆದ ಬಾರಿ ನಡೆದಂತಹ ಅಭೂತಪೂರ್ವವಾದಂತಹ 11 ದಿನಗಳ ವಿಶೇಷವಾದಂತಹ ಕಾರ್ಯಕ್ರಮ, ಆ ಕಾರ್ಯಕ್ರಮ ಆದ ನಂತರ ಸ್ವಾಮಿಗೆ ಇಲ್ಲಿ ಇದೇ ಪ್ರಕಾರ ಲಕ್ಷ್ಮೀ ಬೋರಹ ಸ್ವಾಮಿಗೆ ಒಂದು ಬೃಹತ್ ಮಟ್ಟದ ಆಲಯ ಕಟ್ಟಿಸಬೇಕು ಅಂತ ಹೇಳಿ ಸ್ವಾಮಿಗೆ ಭಾಳ ವಿಶೇಷವಾದಂಥ ಬೃಹತ್ ಮಟ್ಟದ ಮಹಾಲಕ್ಷ್ಮಿಯನ್ನು ಹಾಗೆ ಈ ಒಂದು ವಿಶೇಷವಾದ ಸಾಲಿಗ್ರಾಮವನ್ನು ಈ ಆಶ್ರಮದಲ್ಲೇ ಸ್ಥಾಪನೆ ಮಾಡಬೇಕು ಎಂಬತಕ್ಕಂಥ ಸಂಕಲ್ಪದಿಂದ ಈ ಒಂದು ಅಧಿಕ ಮಾಸದ ಶ್ರಾವಣ ಮಾಸದಲ್ಲಿ, ಅಧಿಕ ಶ್ರಾವಣದ ಈ ಶುಭ ದಿನದಂದು, ಶುಭ ಮಂಗಳವಾರ ಸಂಜೆ ಗೋಧೂಳಿ ಲಗ್ನದಲ್ಲಿ ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ನಡೆಸ್ತಾ ಇದ್ದೀವಿ. ಎಲ್ಲರೂ ಗೋವಿಂದ ಅನ್ನಿ, ಗೋವಿಂದ ಗೋವಿಂದ.
ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಡೀತಿರ್ತಕ್ಕಂಥ ಸುದರ್ಶನ ಮಹಾಯಾಗದಲ್ಲಿ ಈ ಸುದರ್ಶನ ಮಹಾಯಾಗ ತಮ್ಮೆಲ್ಲರಿಗೂ ಸಹಿತ ಒಳ್ಳೆಯ ಯಶಸ್ಸಾಗಿ, ಭಗವಂತನ ಸಂಪೂರ್ಣ ಕೃಪಾಶೀರ್ವಾದವಾಗಿ ಒಳ್ಳೆಯ ಯಶಸ್ಸಾಗಿ, ಎಲ್ಲರಿಗೂ ಶುಭ ಸಂಧ್ಯಾ ಕಾಲದ ಲಕ್ಷ್ಮೀ ಬೋರಹ ಸ್ವಾಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರೂ ಭಕ್ತಿಯಿಂದ ಓಂ ಗಂ ಗಣಪತಿಯೇ ನಮಃ ಅದನ್ನು 11 ಬಾರಿ ಹೇಳ್ಕೊಳ್ಳಿ. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಸಂಕಲ್ಪ ಆಗಿದೆ. ಲಕ್ಷ್ಮೀ ಬೋರಹ ಸ್ವಾಮಿಯ ಸುದರ್ಶನದ ಮಹಾಮಂತ್ರದಿಂದ, ಮಹಾಮೂಲಮಂತ್ರದಿಂದ ಸ್ವಾಮಿಗೆ ಯಜ್ಞ ನಡೆಯುತ್ತೆ. ನಾವು ಸ್ವಾಹಾಕಾರ ಹೇಳಿದಾಗ ನೀವು ಸ್ವಾಹಾಕಾರದಲ್ಲಿ ಆ ಭತ್ತದರನ್ನು ಹಾಕಬೇಕು. ನಿಮ್ಮ ಉಂಗುರದ ಬೆರಳು ಹೆಬ್ಬೆರಳನ್ನು ಜೋಡಿಸಿಟ್ಕೊಡಿ. ಉಂಗುರದ ಬೆರಳು ಹೆಬ್ಬೆರಳು ಜೋಡಿಸಿಟ್ಕೊಡಿ. ಎಲ್ಲರೂ ಓಂ ಶ್ರೀ ಲಕ್ಷ್ಮೀ ಬೋರಾಹಾಯ ನಮಃ, ಓಂ ಶ್ರೀ ಲಕ್ಷ್ಮೀ ಬೋರಾಹಾಯ ನಮಃ ಈ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡ್ತಾ ಬನ್ನಿ. ಓಂ
ಹೋಗಿ ನಾನು ಇಲ್ಲಿಗೆ ಬಂದು ನಾನು ಅದಕ್ಕೆ ಮುಂಚೆನೂ ಒಂದ್ಸರಿ ನಾನು ಲೆಟ್ರ್ ಕೊಟ್ಟು ಹೋಗಿದ್ದೀನಿ. ಆ ಲೆಟ್ರು ನಿಮಗೆ ತಲುಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಅವತ್ತು ನನಗೆ ಮಾತು ಬರ್ತಿರ್ಲಿಲ್ಲ. ಮೊನ್ನೆ ಪೌರ್ಣಮಿ ನಾನು ಬಂದು ಹೋಗಿ 2-3 ದಿವ್ಸಕ್ಕೆ ನನಗೆ ಮಾತು ಬಂದವ್ರು ಅಪ್ಪಾಜಿ. ನಮ್ಗೆ ಯಾರೂ ಇಲ್ಲ ಅಪ್ಪಾಜಿ, ನಾವು ನಿರ್ಗತಿಗಳಾಗ್ಬಿಟ್ಟಿದ್ದೀವಿ. ಏನೋ ಇಲ್ಲಿಗೆ ಬಂದಮೇಲೆ ನನಗೊಂಚೂರು ದಾರಿ ಸಿಕ್ಕೈತೆ, ನನಗೆ ಅಷ್ಟೇ ಸಾಕಪ್ಪಾಜಿ. ಯಾವ ದೇವ್ರು ಇಲ್ಲ ಅಪ್ಪಾಜಿ, ನಮಗೆ ನಡೆದಾಡೋ ದೇವ್ರ ಅಪ್ಪಾಜಿ. ಯಾವ ದೇವ್ರು ಇದ್ದರೂ ನನಗೆ 4 ವರ್ಷದಿಂದ ಇಷ್ಟೋ ನನಗೆ ಕಷ್ಟ ಬರ್ತಿರ್ಲಿಲ್ಲ. ಇಲ್ಲಿಗೆ ಬಂದಮೇಲೆ ದರ್ಶನನೂ ಏನೋ ಒಂಚೂರು ಸಹಾಯ ಮಾಡಿದ್ದಾರೆ ಅಪ್ಪಾಜಿ. ನಮ್ಗೆ ಅಷ್ಟೇ ಸಾಕಪ್ಪಾಜಿ. ನಮ್ಮಂಥ ಬಡಪ ಹೆಣ್ಮಕ್ಳುಗಳಿಗೆ ನೀವೇ ದೇವ್ರ ಅಪ್ಪಾಜಿ. ನೀವಿದ್ದರೆ ನಮಗೆ ದಾರಿ ಆಗೋದಪ್ಪಾಜಿ. ನೀವಿಲ್ಲ ಅಂದರೆ ನಮಗೇನೂ ದಾರಿ ಆಗಲ್ಲ ಅಪ್ಪಾಜಿ. ನಮಗೆ ನೀವೇ ದೇವರು. ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾ ಮಹಾವಿಷ್ಣುವಿನ ವಿಶೇಷವಾಗಿರ್ತಕ್ಕಂಥ ಒಂದು ಕಥಾಶ್ರವಣ ಇದೆ. ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು ಸಾಲಿಗ್ರಾಮ ಮಾತ್ರ. ಸಾಲಿಗ್ರಾಮ ಎಂಬತಕ್ಕಂಥದ್ದು ತಮಗೆ ಗೊತ್ತು. ವಿಷ್ಣು ಶಾಪಗ್ರಸ್ತನಾಗಿ ಕಪ್ಪು ಶಿಲೆ ಆಗ್ತಾನೆ. ವಿಷ್ಣು ಶಾಪಗ್ರಸ್ತನಾಗಿ ಕಪ್ಪು ಶಿಲೆ ಆಗ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಸಾಲಿಗ್ರಾಮ ಸಿಗ್ತಕ್ಕಂಥ ಸ್ಥಳ ಗಂಡಕಿ ನದಿ, ಅದು ತಮ್ಮೆಲ್ಲರಿಗೂ ಗೊತ್ತಿದೆ. ಗಂಡಕಿ ನದಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಗಂಡಕಿ ನದಿಯಲ್ಲಿ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಅಲ್ಲಿ ಸಿಗುವಂಥದ್ದೇ ಈ ಶಾಲಿಗ್ರಾಮ. ಅಲ್ಲಿ ಶಾಲಿಗ್ರಾಮ ಎಂಬತಕ್ಕಂಥ ಒಂದು ಗ್ರಾಮ ಇರೋದ್ರಿಂದ ಇದು ಸಾಲಿಗ್ರಾಮ, ಅಲ್ಲಿ ಸಿಕ್ಕೋದ್ರಿಂದ ಇದು ಸಾಲಿಗ್ರಾಮವಾಯಿತು. ಈ ಸಾಲಿಗ್ರಾಮದಲ್ಲಿ ಬಹಳ ವಿಭಿನ್ನವಾದಂತಹ ವಿಶೇಷವಾದಂತಹ ಅಪರೂಪವಾದಂಥ ಒಂದು ರಚನೆ ಇದೆ. ಇದು ಯಾರೊಬ್ಬರು ಮಾಡಿದ್ದಲ್ಲ. ಒಂದೊಂದು ಕಥಾಪುರಾಣಗಳಲ್ಲಿ ಒಂದೊಂದು ತರಹ ಅದನ್ನು ಉಲ್ಲೇಖ ಮಾಡ್ತಾರೆ. ಮಹಾವಿಷ್ಣುವಿನ ಮಗನಾಗಿರ್ತಕ್ಕಂಥ ಬ್ರಹ್ಮದೇವ, ಯಾಕೆಂದರೆ ವಿಷ್ಣುವಿನ ನಾಭಿಯಿಂದ ಹುಟ್ಟಿದ್ದು ಬ್ರಹ್ಮ, ಆದ್ದರಿಂದ ವಿಷ್ಣುವಿನ ಮಗ ಅಂತಲೂ ಹೇಳ್ತಾರೆ. ಹಾಗಾಗಿ ವಿಷ್ಣುವಿನ ಮಗನಾದಂತಹ ಬ್ರಹ್ಮ ತಾನು ಒಂದು ವಜ್ರಕೀಟ ಎಂಬತಕ್ಕಂಥ ಹುಳುವಾಗಿ ಸುದರ್ಶನ ಚಕ್ರವನ್ನು ಕೆತ್ತನೆ ಮಾಡಿದ್ದಾನೆ, ಸುದರ್ಶನ ಚಕ್ರವನ್ನು ರಚಿಸಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಒಂದಷ್ಟು ಕಡೆ ವಾದ. ಹರಿಹರ ಬ್ರಹ್ಮಾದಿಗಳು ಸಹಿತ ಪೂಜಿಸಲ್ಪಡ್ತಕ್ಕಂಥದ್ದು ಸಾಲಿಗ್ರಾಮ ಎಂಬತಕ್ಕಂಥದ್ದು ಒಂದು ಕಡೆ ವಾದ. ಆದರೆ ಸಾಲಿಗ್ರಾಮ ಉದಯೋನ್ಮುಖ ಆಗ್ತಕ್ಕಂಥ ರೀತಿಯೇ ಅದು ಬಹಳ ವಿಭಿನ್ನ. ಒಂದು ಹೆಣ್ಣು, ಒಬ್ಬ ಸ್ತ್ರೀ ತಾನು ಮಾಡ್ತಕ್ಕಂಥ ಕಾಯಕವನ್ನು ಅಚ್ಚುಕಟ್ಟಾಗಿ ಜವಾಬ್ದಾರಿತವಾಗಿ ಮಾಡಿ ಆ ದಿನದ ಕಾಯಕವನ್ನು ಎಷ್ಟು ಬೇಕೋ ಅಷ್ಟೇ ಮಾಡಿ, ತನ್ನ ಕಾಯಕಕ್ಕೆ ಲೋಪ ಬಾರದೆ ತಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ತನ್ನ ವೃತ್ತಿಧರ್ಮ ಏನಿದೆಯೋ ಅದಕ್ಕೆ ಲೋಪ ಬಾರದಂಥ ರೀತಿ ತನ್ನ ಜೀವನವನ್ನು ನಡೆಸ್ತಿರ್ತಾಳೆ. ಬಹುಶಃ ನಾನು ಈ ಮಾತು ಹೇಳಿದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗಿರಬಹುದು. ಒಂದು ಹೆಣ್ಣು ತನ್ನ ಜೀವನೋಪಾಯಕ್ಕಾಗಿ ಅಥವಾ ತನ್ನ ಮನಶ್ಚಿಂತೆ ಪ್ರಕಾರ ತನ್ನ ಆಲೋಚನೆ ಹೇಗೆಲ್ಲ ಮಾಡ್ಬೋದು ಹಾಗೆ ಮಾಡಿರ್ತಾಳೆ. ಸುತ್ತಿ ಬಳಸಿ ಮಾತಾಡೋದಕ್ಕಿಂತ ಒಂದು ಮಾತು ಹೇಳ್ತೀನಿ. ಆ ಸ್ತ್ರೀ ಒಂದು ವೇಶ್ಯೆ ಆಗು
ಅಥವಾ ದಾಸಿಯಾಗು. ಕೆಲವು ಪದಗಳನ್ನು ನಾನು ಹೇಳೋದು ಸಮಂಜಸ ಅಲ್ಲ. ಸದಾಕಾಲ ಹೆಣ್ಣನ್ನು ಗೌರವಿಸ್ತಕ್ಕಂಥ, ಹೆಣ್ಣನ್ನು ಪೂಜನೀಯವಾದ ಸ್ಥಳದಲ್ಲಿಟ್ಟು ಆರಾಧಿಸ್ತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ. ಆದರೆ ಕಥಾಶ್ರವಣದಲ್ಲಿ ಬರ್ತಕ್ಕಂಥ ರೀತಿ ಆಗಿದೆ. ಹಾಗೆ ತಾನು ವೇಶ್ಯೆ ಆಗು ಅಥವಾ ದಾಸಿಯಾಗು, ತನ್ನ ಕಾಯಕವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಕೊಂಡು ಬರ್ತಿರ್ತಕ್ಕಂಥ ಒಂದು ಸ್ತ್ರೀ. ತನ್ನ ಕಾಯಕ ಹೇಗಿತ್ತು ಗೊತ್ತೇನು? ಪ್ರತಿದಿನದ ಬೆಳಗ್ಗೆದ್ದು ಸೂರ್ಯೋದಯ ಕಾಲದಲ್ಲಿ ಬೆಳಿಗ್ಗೆ ಎದ್ದು ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ಪೂರ್ವದ ಬಾಗಿಲಿಗೆ ತೆಗೆದ ತಕ್ಷಣ ಯಾರು ಮುಂದೆ ನಿಂತಿರ್ತಾರೋ ಅವತ್ತಿಗೆ ಆತ ಗಂಡ. ಕದವನ್ನು ತೆಗೆದು ಬೆಳಿಗ್ಗೆ ಯಾರು ಮುಂದೆ ನೋಡ್ತಾರೋ ಆ ಸುಂದರವಾದಂತಹ ರೂಪಲಾವಣ್ಯದಲ್ಲಿ ಯಾರಿಗೂ ಸಹಿತ ಸರಿಸಾಟಿಯಲ್ಲದಂತಹ, ಅಷ್ಟೇ ಅಲ್ಲ, ಆ ಮನಸ್ಸು ಮೃದುತ್ವದಿಂದ, ಆ ಹೆಣ್ಣಿನ ಮನಸ್ಸು ಅಷ್ಟು ಮೃದುತ್ವದಿಂದ ಯಾರೊಬ್ಬರಾದರೂ ತಿರುಗಿ ನೋಡಬೇಕು, ಯಾರೊಬ್ಬರಾದರೂ ಸಹಿತ ಅವಳಲ್ಲಿರ್ತಕ್ಕಂಥ ಗುಣವನ್ನು ಮೆಚ್ಚಬೇಕು. ಆ ಮೆಚ್ಚುವಂತಹದ್ದು ಇಡೀ ಊರು ಗ್ರಾಮವೇ ಹೊಗಳ್ತಿರುತ್ತೆ ಆಕೆಯನ್ನು. ಆದರೆ ಆಕೆಯ ಪದ್ಧತಿ, ಆಕೆಯ ಮನಸ್ಸು, ಆಕೆಯ ಸೇವೆ ಇದೆಯಲ್ಲ, ಒಂದು ದಿನದಕ್ಕೆ ಮಾತ್ರ. ಹಾಗೆ ಓರ್ವ ವ್ಯಕ್ತಿ ಮಾತ್ರ, ಒಂದು ದಿನ ಓರ್ವ ವ್ಯಕ್ತಿ ಅಂದರೆ ಒಬ್ಬರೇ ವ್ಯಕ್ತಿ ಕದವನ್ನು ತೆಗೆದಾಗ ಯಾರು ಮುಂದಿರ್ತಾರೋ, ಅವರು ಏನು ಮೌಲ್ಯವನ್ನು ಕೊಡ್ತಾರೋ, ತನ್ನ ಜೀವನೋಪಾಯಕ್ಕಾಗಿ ಅವ್ರು ಏನು ಕೊಡ್ತಾರೋ ಅದನ್ನು ತಗೊಂಡು ಸಂತೃಪ್ತಿಯಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಥರ ಸೇವೆಗಳನ್ನು ಮಾಡಿ, ಪಕ್ವಾನ್ನವನ್ನು ತಯಾರು ಮಾಡಿ, ಆಕೆಯೇ ಊಟವನ್ನು ಉಣಬಡಿಸಿ, ಅದಾದ ನಂತರ ಶಯನಗೃಹದವರೆಗೂ ಕರ್ಕೊಂಡು ಹೋಗ್ತಾಳೆ. ಅದಾದ ನಂತರ ತನ್ನ ಕಾಯಕ ಮುಗೀತು, ರಾತ್ರಿ ಖಾಲಿ ಜಾಗ ಹೊರಟು ಬಿಡ್ತಾರವರು. ಆದರೆ ಪುನಃ ಸೂರ್ಯೋದಯ ಕಾಲದಲ್ಲಿ, ಆ ಸೂರ್ಯೋದಯ ಕಾಲದಲ್ಲಿ ಪ್ರಥಮ ದ್ವಾರವನ್ನು, ಆ ಪೂರ್ವ ದ್ವಾರವನ್ನು ತಾಗಲು ಯಾರು ಬಾಗಿಲು ತೆಗಿತಾಳೋ, ಬಾಗಿಲು ತೆಗೆದಾಗ ಯಾರು ಮುಂದಿರ್ತಾರೋ ಅವರು ಪುನಃ ಆ ಗಂಡ ಆಗ್ತಾರೆ. ದಿನಕ್ಕೊಬ್ಬ ಪತಿ. ಹೀಗಿರಬೇಕಾದ್ರೆ ಆಕೆಯಲ್ಲಿರ್ತಕ್ಕಂಥ ಒಂದು ಗುಣವನ್ನು ಮಹಾವಿಷ್ಣು ಮೆಚ್ಚುತ್ತಾನೆ. ಮಹಾವಿಷ್ಣು ಮೆಚ್ಚಿ ಒಮ್ಮೆ ಪರೀಕ್ಷೆ ಮಾಡಬೇಕು ಅಂತಲೇ ಒಬ್ಬ ವೃದ್ಧನಾಗಿ, ಮೈಯೆಲ್ಲ ಕುಷ್ಠ, ದುರ್ವಾಸನಾಭರಿತ, ಅಬ್ಬಬ್ಬ, ಮುಖ ಮಾತ್ರ ಒಂದಿಷ್ಟು ಚೆನ್ನ, ಇಡೀ ದೇಹ ಹಣ್ಣಣ್ಣಾಗೋಗಿರುತ್ತೆ. ಆದರೂ ಕೈ ತುಂಬ ಹಣ. ಬೆಳಗಿನ ಸೂರ್ಯೋದಯಕ್ಕೆ ಮನೆ ಬಾಗಿಲಲ್ಲಿ ಆತನ ದರ್ಶನ. ಬಂದು ದ್ವಾರದ ಮುಂದೆ ನಿಲ್ತಾನೆ. ಆಕೆ ಗಂಡಕ್ಕೆ ಯಥಾ ಪ್ರಕಾರ ತನ್ನ ಕಾಯಕ ಬೆಳಿಗ್ಗೆದ್ದು ಸೂರ್ಯೋದಯ ಕಾಲದಲ್ಲಿ ಪ್ರಥಮ ದ್ವಾರವನ್ನು ಹಿಂಗೆ ತೆಗಿತಾಳೆ. ಬಾಗಿಲು ತೆಗೆದೊಡನೆ ಎದುರುಗಡೆ ಕಾಣಿಸ್ತಕ್ಕಂಥವು ಈತ ವೃದ್ಧ. ಆ ದಿನಕ್ಕೆ ಅವರೇ ಗಂಡ, ಆ ದಿನಕ್ಕೆ ಆತನೇ ಆತನ ಪತಿ. ಅಂತಹ ಪತಿಯನ್ನು ಒಳಗೆ ಕರೆದು ಪಾದಗಳನ್ನು ತೊಳೆದು ಸತ್ಕರಿಸಿ ಸ್ನಾನದ ಗೃಹಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಲಿಕ್ಕೆ ಮುಂದಾಗ್ತಾಳೆ. ಸ್ನಾನ ಮಾಡಿಸ್ಲಿಕ್ಕೆ ಮುಂದಾದಾಗ ವಸ್ತ್ರವನ್ನು ತೆಗೆದ್ರೆ ಅಬ್ಬಾ, ನೋಡ್ಲಿಕ್ಕೆ ಅಸಾಧ್ಯ, ನೋಡ್ಲಿಕ್ಕೆ ಆಗ್ತಿಲ್ಲ. ಆ ಒಂದು ದುರ್ಗಂಧ ಆ ಪ್ರಾಂತ್ಯವೆಲ್ಲ ಓಡಾಡ್ತಾ ಇದೆ. ಪರೀಕ್ಷೆಗಾಗಿ ಬಂದಂಥ ಮಹಾವಿಷ್ಣು ಹೇಗಿರ್ಬೋದು ಆ ಚಿಂತನೆ ಮಾಡಿ. ನಿಜಕ್ಕೂ ಈ ಕತೆ ಕೇಳುವಾಗ, ಈ ಕತೆ ಹೇಳುವಾಗ ನನಗೇ ಇಷ್ಟು ನೋವಿದೆಯಲ್ಲ. ಆಕೆ ಆ ಜವಾಬ್ದಾರಿಯನ್ನು ನಡೆಸ್ತಿದ್ದರಿಂದಲೇ ಆಕೆಗೆ ಅಂಥ ಮಹತ್ತರವಾಗಿರ್ತಕ್ಕಂಥ ಸ್ಥಾನ ಸಿಕ್ತು. ಇರಲಿ, ಹೀಗೆ ಮುಂದೆ ನಡೀತಾ ಸ್ನಾನಗೃಹಕ್ಕೆ ಬರ್ತಾಳೆ, ವಸ್ತ್ರವನ್ನು ತೆಗಿತಾಳೆ. ಅಬ್ಬಬ್ಬಾ, ಮೈಯೆಲ್ಲ ಕಿವು ರಕ್ತ ಸೋರ್ತಾ ಇರುತ್ತೆ. ಆದರೂ ಬೇಜಾರಿಸ್ಕೊಳ್ಳಲ್ಲ. ಇವತ್ತಿನ ನನ್ನ ಪತಿ, ಆ ಪತಿ ಸೇವೆ ಮಾಡಲೇಬೇಕು, ಪತಿವ್ರತ ಧರ್ಮ. ಜೊತೆಗೆ ಗಂಡ ಯಾವುದೇ ಪ್ರಮಾಣದಲ್ಲಿದ್ದರೂ, ಗಂಡ ಯಾವುದೇ ನಿಕೃಷ್ಟವಾದಂಥ ರೀತಿಯಲ್ಲಿ ನಾನು ಅನಾರೋಗ್ಯದಲ್ಲಿದ್ದರೂ ಪತಿ ಸೇವೆ ಮಾಡಬೇಕಾದ್ದು ಪತ್ನಿಯ ಕರ್ತವ್ಯ. ಪತಿ ಸೇವೆಯೇ ಜನಾರ್ದನನ ಸೇವೆ ಅಂತ ತಿಳಿಯುವಂತಹ ನಮ್ಮ ಭಾರತೀಯ ಸಂಸ್ಕೃತಿ. ಇದು ಕತೆ ಅಲ್ಲ. ಒಂದಷ್ಟು ಜನಗಳ ಮನಸ್ಸಲ್ಲಿ ಬೇರೆ ಬೇರೆ ಥರ ಚಿಂತನೆ ಆಗ್ಬೋದು. ಇದು ಕಲಿಯುಗ. ಆ ಯುಗದಲ್ಲಿ ಆ ತರಹ ಸೇವೆಗಳಿತ್ತು. ಇವತ್ತು ಸ್ವಲ್ಪ ಜೋರು ಏರು ಧ್ವನಿಯಲ್ಲಿ ಮಾತಾಡಿದ್ರೆ ನನಗೂ ನಿನಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಬೆಳಗ್ಗೆದ್ರೆ ಕಾಗದ ಪತ್ರಕ್ಕೆ ಸಹಿ ಹಾಕುವ ಕಾಲ ಇದು. ದಿನಕ್ಕೆ 16 ಜನ ಇವತ್ತು ನ್ಯಾಯಾಲಯದ ಮುಂಭಾಗದಲ್ಲಿ ನನಗೆ ಡೈವರ್ಸ್ ಬೇಕು ಅಂತ ಹೇಳುವಂಥ ಪರಿಸ್ಥಿತಿ ಇವತ್ತು. ಆದರೆ ಹಿಂದಿನ ಧರ್ಮ ಅದಲ್ಲ. ಇರಲಿ, ಆಕೆ ಸ್ನಾನಗೃಹದಲ್ಲಿ ಸ್ನಾನವನ್ನು ಮಾಡಿಸಿ ಮೈಗೆಲ್ಲ ಸುವಾಸನಾಭರಿತವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತೈಲಗಳನ್ನು ಹಾಕಿ ಸ್ನಾನ ಮಾಡಿಸಿ ಹೊಟ್ಟೆ ತುಂಬ ಊಟ ಮಾಡಿಸ್ಬೇಕು ಅಂತ ಹೇಳಿ ಪಕ್ವಾನ್ನವನ್ನು ತಯಾರು ಮಾಡ್ತಾಳೆ. ಆ ಕುಷ್ಠ
ತಾನು ಬಡಿಸಿರ್ತಕ್ಕಂತಹ ಮೃಷ್ಟಾನ್ನವನ್ನು ಹೀಗೆ ಕೈ ಜೋಡಿಸಿ ಅನ್ನವನ್ನು ಎತ್ಕೊಂಡು ತಿನ್ನೋಕ್ಕೂ ಕೈ ಶಕ್ತಿ ಇಲ್ಲ. ಮುಂಭಾಗದಲ್ಲಿರ್ತಕ್ಕಂಥ ಬೆರಳುಗಳೆಲ್ಲ ಹೋಗ್ಬಿಟ್ಟಿದೆ. ಆದರೆ ಅನ್ನವನ್ನು ಕಲಸಿ ಲಕ್ಷಣವಾಗಿ ಪುಟ್ಟ ಕಂದಮ್ಮನಿಗೆ ಮಾತೃಸ್ವರೂಪಿಣಿ. ಅರ್ಥ ಮಾಡ್ಕೊಳ್ಳಿ, ಒಂದು ಹೆಣ್ಣು ಒಂದು ಕಾಲದಲ್ಲಿ ಮಾತ್ರ ಶಯನಗೃಹದಲ್ಲಿ ಅವಳು ಮಡದಿ ಆಗ್ತಕ್ಕಂಥದ್ದು ಅಥವಾ ನಮಗೆ ದೇಹಕ್ಕೆ ಸುಖವನ್ನು ಕೊಡ್ತಕ್ಕಂಥವಳು. ಮರುಕ್ಷಣ ತಾಯಿಯಾಗಿ ಅವಳು ನಮ್ಮನ್ನು ಸಲಹಬೇಕು, ಹಾಗೆ ಧೈರ್ಯವನ್ನು ತುಂಬಬೇಕು. ನಾವು ಮಾಡುವ ಕಾಯಕಕ್ಕೆ ನಾನಿದ್ದೇನೆ ಎಂಬತಕ್ಕಂಥ ಬೆಂಬಲವನ್ನು ಸೂಚನೆ ಮಾಡಬೇಕು. ಯಾವ ಹೆಣ್ಣು ಗಂಡನಿಗೆ ಸರಿಸಮಾನವಾಗಿ ನಿಂತು ನಾನಿದ್ದೇನೆ ನಿಮ್ಮ ಮುಂದೆ, ನೀವು ಮುಂದೆ ನಡೀರಿ ಅಂದರೆ ಆ ಕುಟುಂಬ ಆ ಪರಿವಾರ ಯಾವತ್ತೂ ಸಮೃದ್ಧಿತನ ಇರುತ್ತೆ. ಆದರೆ ಆ ಗಂಡಕಿ ಅದನ್ನೇ ಮಾಡಲಿ. ನಿಮ್ಮ ರೋಗದ ಬಗ್ಗೆ ಭಯಪಡಬೇಡಿ, ನಿಮ್ಮಲ್ಲಿರ್ತಕ್ಕಂಥ ಮುಪ್ಪಿನ ಬಗ್ಗೆ ಭಯಪಡಬೇಡಿ. ನನ್ನನ್ನು ಮನಸಾರ ಇಷ್ಟಪಟ್ಟು ಬಂದಿದ್ದೀರಿ, ನನ್ನಿಂದ ಲೋಪವಿಲ್ಲದಂಥ ರೀತಿ ನಿಮಗೆ ಸೇವೆ ನಾನು ಮಾಡ್ತೀನಿ ಅಂತ ಹೇಳಿ ಆ ಸೇವಾ ಮನೋಭಾವವನ್ನು ಮಾಡಿದ್ಲು. ಸೇವೆ ಮಾಡಿದ ಮರುಕ್ಷಣ ಅನ್ನವನ್ನು ಬಡಿಸಿ, ಅನ್ನವನ್ನು ತಿನ್ನಲಿಕ್ಕಾಗದಿದ್ದರೆ ಅನ್ನವನ್ನು ಕಲಸಿ ತನ್ನ ಹಸ್ತದಿಂದಲೇ ಅನ್ನವನ್ನು ಉಣಬಡಿಸಿದ್ಲು, ಅನ್ನವನ್ನು ತಿನ್ನಿಸಿದ್ಲು. ಅದಾದ ನಂತರ ಸಂಜೆವರೆಗೂ ಏನೆಲ್ಲ ಸೇವೆಗಳು, ಏನೆಲ್ಲ ಮಾತುಕತೆಯೋ ಎಲ್ಲವೂ ಆಯಿತು. ಇನ್ನು ವ್ಯಕ್ತಿ ಕದವನ್ನು ದಾಟಿ ಒಳಗಡೆ ಬಂದದ್ದು ತನ್ನ ದೇಹ ಸುಖ ಜೊತೆಗೆ ಮನಸ್ಸಿನ ಸುಖ, ಮನಸ್ಸಲ್ಲಿ ನೆಮ್ಮದಿಯ ಮಾತು, ಪಕ್ಕದಲ್ಲಿ ಕೂತ್ಕೊಂಡು 4 ಮಾತು ಆಡಬೇಕು ಅಂಥೇಳಿ ಶಯನಗೃಹಕ್ಕೆ ಇಬ್ಬರೂ ಪ್ರಯಾಣ ಬೆಳೆಸ್ತಾರೆ. ಶಯನಗೃಹಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ. ಹಾಸಿಗೆ ಮೇಲೆ ಮಲ್ಕೊಂಡು ಹಾಗೆಯೇ ಕಣ್ಣು ಮುಚ್ಚಿಬಿಡ್ತಾನೆ. ಎಲ್ಲವೂ ಪರೀಕ್ಷೆ. ಮಹಾವಿಷ್ಣು ಇಲ್ಲಿ ಬರೋದು ಅಂದ್ರೇನು, ಆ ವೇಷಧಾರಿಯಾಗಿ ಇಲ್ಲಿ ಬಂದು ಇಲ್ಲಿನ ಕಾಯಕವನ್ನೆಲ್ಲವನ್ನೂ ಸಹಿತ ನೋಡ್ತಕ್ಕಂಥದ್ದೇನು, ಇದು ಸಾಮಾನ್ಯವಾ? ಹಾಗೆ ಶಯನಗೃಹದಲ್ಲಿ ಮಲ್ಕೊಂಡು ಹಾಗೆಯೇ ಕಣ್ಣು ಮುಚ್ತಾನೆ. ಬೆಳಿಗ್ಗೆ ಊರಿನವರೆಲ್ಲ ಸೇರ್ತಾರೆ. ಆಕೆ ಇಡೀ ರಾತ್ರಿ ಆ ಒಂದು ಮೃತದೇಹದ ಪಕ್ಕದಲ್ಲೇ ಕೂತ್ಕೊಳ್ತಾಳೆ. ದೀಪವನ್ನು ಹಚ್ಚಿ ಕೂತ್ಕೊಂಡು ಬೆಳಿಗ್ಗೆ ಸೂರ್ಯೋದಯ ಆದ ನಂತರ ದೀಪವನ್ನು ಹೊರಗಡೆ ತಂದಿಟ್ಟು, ಮೃತದೇಹವನ್ನು ಹೊರಗಡೆ ತಂದಿಟ್ಟು ಅದರ ಮುಂದೆ ಕಣ್ಣೀರು ಹಾಕ್ತಾ ಕೂತ್ಕೋತಾಳೆ. ನನ್ನ ಪತಿದೇವರೇ ಸತ್ತಿದ್ದಾರೆ, ನನ್ನ ಪತಿದೇವರೇ ಮರಣ ಹೊಂದಿದ್ದಾರೆ ಅಂತಕ್ಕಂತಹ ಚಿಂತನೆಯಲ್ಲಿ ಕಣ್ಣೀರು ಹಾಕ್ತಾ ಹಾಗೆಯೇ ನರಳಾಡ್ತಾಳೆ. ಊರಿನಲ್ಲಿರ್ತಕ್ಕಂಥ ಪ್ರಮುಖರು, ಸಾಕಷ್ಟು ಜನ ಹಿರಿಯರು, ಗಣ್ಯರು ಎಲ್ಲರೂ ಬರ್ತಾರೆ. ಎಲ್ಲರೂ ಹೇಳ್ತಾರೆ, ನೀನು ಮಾಡ್ತಿರ್ತಕ್ಕಂಥ ಕಾಯಕಕ್ಕೆ, ನಿನ್ನ ಪ್ರತಿನಿತ್ಯದ ಕಾಯಕಕ್ಕೆ ಈಗ ನೀನು ಕಣ್ಣೀರು ಹಾಕುವಂಥ ಅವಶ್ಯಕತೆ ಇಲ್ಲ. ನಿನ್ನೆಗಾಯಿತು, ಇವತ್ತು ಬೆಳಗಿನ ಮುಂದಿನ ಪಯಣ, ಮುಂದಿನ ಕಾಯಕವೇನೋ ಅದನ್ನು ಯೋಚನೆ ಮಾಡು ಅಂದರೆ ಗಂಡಕಿ ಒಂದು ಮಾತು ಹೇಳ್ತಾಳೆ. ನಾನು ಆಯ್ಕೆ ಮಾಡಿಕೊಂಡಾಗ ದಿನದ 24 ಗಂಟೆಯಲ್ಲಿ ರಾತ್ರಿ ಶಯನಗೃಹದಲ್ಲಿ ಮಲಗಿ ಅಲ್ಲಿ ಉಸಿರು ಹೋದ್ರಿಂದ ಈತ ನನ್ನ ಪತಿದೇವರು. ನನ್ನ ಪತಿದೇವರ ಕಡೇ ಕಾಲ ಆತನ ಯಾತ್ರೆ ಜೊತೆಗೆ ಆತನ ಚಿತೆ ಮೇಲೆ ನನ್ನ ಜೀವವೂ ಹೋಗಬೇಕಾಗಿದೆ. ಯಾಕೆಂದರೆ ನಾನು ಸಂಪೂರ್ಣವಾಗಿ ಆತನ ಒಪ್ಪಿದ್ದೇನೆ. ಒಪ್ಪಿ ನನ್ನ ಕಾಯಕದಲ್ಲಿ ಲೋಪಬಾರದಂತೆ ನಾನು ನಡ್ಕೊಳ್ಬೇಕಾಗಿದೆ, ಅದೇ ನನ್ನ ಧರ್ಮ ಅಂತ ಹೇಳ್ತಾಳೆ. ಹಾಗೆ ಚಿತೆಯವರೆಗೂ ಮಾರ್ಗ ಮಧ್ಯದಲ್ಲಿ ನಡೆದು ಸಾಕಷ್ಟು ಜನ ಎಲ್ಲರೂ ಬಂದು ಕೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಬೇಡ, ಈ ತೀರ್ಮಾನ ತಗೋಬೇಡ, ಇದು ಒಳ್ಳೆಯದಲ್ಲ. ಆದರೂ ಯಾರ ಮಾತನ್ನು ಆಲಿಸೋದಿಲ್ಲ. ತನ್ನ ಕಾಯಕಕ್ಕೆ ಲೋಪ ಬಾರದಂತೆ ಚಿತೆಯನ್ನು ಮಾಡಿ, ಚಿತೆಯ ಮೇಲೆ ಆ ಒಂದು ಮೃತದೇಹವನ್ನಿಟ್ಟು ಅಗ್ನಿ ಸ್ಪರ್ಶವನ್ನು ಸಹಿತ ತಾನೇ ಮಾಡಿ, ಅಗ್ನಿ ಸ್ಪರ್ಶವಾಗಿ ಅಗ್ನಿ ಜ್ವಾಲೆ ಎದ್ದ ತಕ್ಷಣ ಚಿತೆಗೆ ಹಾರ್ತಾಳೆ. ಯಾವಾಗ ಚಿತೆಗೆ ಹಾರ್ತಾಳೋ ಆಗ ಚಿತೆಯಲ್ಲಿದ್ದಂತಹ ಅಗ್ನಿ ಆಗಲ್ಲ, ಪುಷ್ಪವೃಷ್ಟಿಯಾಗತ್ತೆ. ಯಾಕೆಂದರೆ ಆಕೆಯಲ್ಲಿದ್ದಂತಹ ಆ ಒಳ್ಳೆ ಗುಣಕ್ಕೆ ಭಗವಾನ್ ಮಹಾವಿಷ್ಣು, ಆ ವಿಷ್ಣು ದೇವರ ಅನುಗ್ರಹ ಆಗುತ್ತೆ. ಗಂಡಕಿಗೆ ಆಶೀರ್ವದಿಸಿ ಪುಷ್ಪವೃಷ್ಟಿಯಾಗಿ ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಭಗವಂತ ಎದುರುಗಡೆ ನಿಂತು ನಿನಗೇನು ವರ ಬೇಕು ಅಂದರೆ ಕೇಳುವಂತಹವರು ಸಾಕಷ್ಟು ವಿಧಿವಿಧಾನಗಳಲ್ಲಿದೆ. ಆದರೆ ಆಕೆ ಕೇಳಿದ್ದೇನು ಗೊತ್ತಾ, ನನ್ನ ಗರ್ಭದಲ್ಲಿ ನೀನು ಜನಿಸಬೇಕು ಅಂತ. ಮಹಾವಿಷ್ಣುಗೆ ಗಂಡಕಿ ಹೇಳಿದಂತಹ, ಗಂಡಕಿ ಶ್ರದ್ಧಾಭಕ್ತಿಯಾಗಿ ಕೇಳಿದಂತಹ ಆ ವರವೇ ನನ್ನ ಗರ್ಭದಲ್ಲಿ ನೀನು ಜನಿಸಬೇಕು ಅಂತ. ಗರ್ಭದಲ್ಲಿ ಜನಿಸಬೇಕು ಅಂತಂದಾಗ ಇನ್ನೆಲ್ಲಿ ಜನಿಸಬೇಕು? ಈ ಯುಗದಲ್ಲಿಲ್ಲ, ಮುಂದಿನ ಯುಗದಲ್ಲಿ ನಿನ್ನ ನಾಮಾಂಕಿತದಿಂದ ಹರಿಯುವಂಥ ಆ ಶುದ್ಧ ಜಲ, ಗಂಡಕಿ ಎಂಬತಕ್ಕಂತಹ ನದಿ, ನಿನ್ನ ಹೆಸರಲ್ಲಿ ನದಿ ಹರಿಯುತ್ತೆ, ಆ ನದಿಯಲ್ಲಿ ನನ್ನ ಜನನವಾಗತ್ತೆ, ಅದೇ ಶಾಲಿಗ್ರಾಮ ಅಂತ ಹೇಳ್ತಾನೆ. ಆ ಸಾಲಿಗ್ರಾಮವೇ ಇವತ್ತು ನನ್ನ ಕರದಲ್ಲಿರ್ತಕ್ಕಂಥದ್ದು, ಇವತ್ತು ತಾವು ನೋಡ್ತಿರ್ತಕ್ಕಂಥದ್ದು. ಇಷ್ಟು ಬೃಹತ್ ಮಟ್ಟದ ಸಾಲಿಗ್ರಾಮ, ವಿಶೇಷವಾದಂಥ ವಿಷ್ಣು ಸಾಲಿಗ್ರಾಮ. ಆ ಸಾಲಿಗ್ರಾಮದಲ್ಲಿ ವಜ್ರಕೀಟ ಎಂಬತಕ್ಕಂಥ ಹುಳ ತಾನು ಕೊರೆಯುವಂಥ ಸುದರ್ಶನ ಚಕ್ರ, ಈ ಚಕ್ರದ ದರ್ಶನ ಈಗ ತಾವು ಮಾಡ್ತಾ ಇದ್ದೀರಿ. ಈ ಚಕ್ರವನ್ನು ಯಾರೊಬ್ಬ ಶಿಲ್ಪಿ ಕೆತ್ತನೆ ಮಾಡ್ತಕ್ಕಂಥದ್ದಲ್ಲ, ಯಾವ ಶಿಲ್ಪಿಯಿಂದಲೂ ಕೆತ್ತನೆ ಮಾಡಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು.
ಸಣ್ಣ ಸಾಲಿಗ್ರಾಮದಿಂದ ಹಿಡಿದು ಬೃಹತ್ ಮಟ್ಟದ ಸಾಲಿಗ್ರಾಮದವರೆಗೂ 2 ಮೇರು ಚಕ್ರಗಳನ್ನು, ವಿಶೇಷವಾದಂಥ ಸುದರ್ಶನ ಚಕ್ರವನ್ನು, ಲಕ್ಷ್ಮೀನಾರಾಯಣರ ಚಕ್ರವನ್ನು, ಕೋದಂಡರಾಮ ಚಕ್ರವನ್ನು, ಮಹಾಗಣ ಚಕ್ರವನ್ನು ನಾವು ಇವತ್ತು ನೋಡ್ಬೋದು. ವಜ್ರಕೀಟ ಎಂಬತಕ್ಕಂಥ ಹುಳು ತಾನು ಈ ಚಕ್ರವನ್ನು ಕೊಡದಾದ ನಂತರ ತಾನು ಮರಣ ಹೊಂದುತ್ತೆ. ಅದಾದ ನಂತರ ಆ ಚಕ್ರದಲ್ಲಿ ಸ್ವರ್ಣಾಂಕಿತವಾಗಿರ್ತಕ್ಕಂತಹ ರೇಖೆಗಳು ಉಗಮ ಆಗುತ್ತೆ. ಅಂತಹ ಬಂಗಾರದ ವರ್ಣದ ಆ ರೇಖೆಗಳನ್ನು ಇವತ್ತಿಗೂ ನಾವು ನೋಡ್ಬೋದು. ನಮ್ಮಲ್ಲೂ ಸಹಿತ ಅಂತಹದ್ದೇ ಚಕ್ರಗಳಿದೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಲಕ್ಷ್ಮೀ ಬೋರಾಹ ಸ್ವಾಮಿಯ ಸಾಲಿಗ್ರಾಮದ ದರ್ಶನ ಈಗ ತಾವು ಮಾಡ್ತಾ ಇದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಪರಮ ಪವಿತ್ರವಾಗಿರ್ತಕ್ಕಂತಹ ವಿಶೇಷ ಗುಣವುಳ್ಳಂತಹ ಗಂಡಕಿ ಎಂಬತಕ್ಕಂತಹ ನದಿಯಲ್ಲಿ ಉಗಮವಾಗ್ತಕ್ಕಂಥ ಸಾಲಿಗ್ರಾಮ ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಒಳ್ಳೆಯದಾಗಲಿ.